ಬಿ ನಾಗೇಂದ್ರ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಆಗಿರುವಂಥ ಅವ್ಯವಹಾರಗಳಿಗೆ ಇವರೇ ನೇರವಾದ ಹೊಣೆಗಾರರು. ಹಾಗಾಗಿ ಇವರು ಆರೋಪಿ ಅಲ್ಲ, ಅಪರಾಧಿ ಅನ್ನೋ ಮಟ್ಟಕ್ಕೆ ವಿಪಕ್ಷಗಳು ಈಗ ಇವ್ರ ವಿರುದ್ಧ ಹರಿಹಾಯ್ತಾ ಇದ್ದಾರೆ, ಕತ್ತಿಮಸಿತಾ ಇದ್ದಾರೆ. ಆದರೆ ನಾಗೇಂದ್ರ ಹೇಳೋದೇನು, ಅರೆ ನನಗೆ ಯಾಕ್ರಿ ಭಯ, ಇರೋದನ್ನು ಹೇಳೋಕೆ ನನಗೆ ಯಾಕ್ರಿ ಅಂಜಿಕೆ, ಸತ್ಯಾಸತ್ಯತೆಗಳನ್ನು ಹೇಳ್ತೀನಿ, ನಾನು ಮನವಿ ಮಾಡ್ತೀನಿ, ಬನ್ನಿ ಸ್ವಾಮಿ ಚರ್ಚೆಗೆ, ಏನಾಯಿತು ಪಿನ್ ಟು ಪಿನ್ ಇಂಚು ಮಾಹಿತಿ ಕೊಡ್ತೀನಿ ಅನ್ನೋ ರೇಂಜಲ್ಲಿ ಬಿ ನಾಗೇಂದ್ರ ಅವರು ಮಾತನಾಡ್ತಾ ಇದ್ದಾರೆ. ಹೌದಾ? ಅದರ ಜೊತೆಗೆ ಅವ್ರು ಏನು ಹೇಳ್ತಾ ಇದ್ದಾರೆ, BJP ಅವರಿಗೆ ರಾಜ್ಯದ ಹಿತ ಬೇಕಾಗಿಲ್ಲ, ಸದನ ಸರಿಯಾಗಿ ನಡೆಯೋಕೆ ಬಿಡಬಾರ್ದು ಅನ್ನೋದೇ ಅವ್ರ ಉದ್ದೇಶ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಅವರ ಮಾತುಗಳೆಲ್ಲ ಕೇಳ್ಕೊಂಡು ಬರೋಣ. ಬಿ ನಾಗೇಂದ್ರ ಅವ್ರು ಹೆಂಗೆ ಮಾತಾಡಿದ್ದಾರೆ, ಹೆಂಗೆ ಟಾಂಗ್ ಕೊಟ್ಟಿದ್ದಾರೆ, ತಿರುಗೇಟ್ ಕೊಟ್ಟಿದ್ದಾರೆ, ಲೆಟ್ಸ್ ಹಾವ್ ಅ ಲುಕ್. ಇವತ್ತು ಆ ಜಾಗಕ್ಕೆ ಹೋಗಿ ಈ ಮನುವಾದಿಗಳು ಹೋಗ್ಬಿಟ್ಟು ಇವತ್ತು ಅಲ್ಲಿ ಆ ಜಾಗವನ್ನ ಶುದ್ಧೀಕರಣ ಮಾಡ್ತಾರಂದ್ರೆ ಇವತ್ತು ನನಗನ್ಸುತ್ತೆ ಇವತ್ತು ಈ ದೇಶದಲ್ಲಿ ಇನ್ನ ವರ್ಣ ಪದ್ಧತಿ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ನಾನು ಇವತ್ತು ಸಂವಿಧಾನದ ಪದ್ಧತಿಯಲ್ಲಿ ಇಲ್ಲ, ನಾವು ವರ್ಣ ಪದ್ಧತಿಯಲ್ಲಿ ಇನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೀವಿ. ಅಂತ ಒಬ್ಬ ನಾಯಕರಿಗೇನೆ ಇವತ್ತು ಒಬ್ಬ ಅತ್ಯಂತ ಹಿರಿಯ ನಾಯಕರು ಮತ್ತು ಪ್ರಧಾನಿಗೆ ಸರಿಸಮಾನವಾಗಿರುವಂತ ನಾಯಕರಿಗೆ ಈ ರೀತಿ ಮಾಡ್ತಾ ಇದ್ದಾರೆ. ಇನ್ನು ನನ್ನ ಮೇಲೆ ಬಿಡ್ತಾರ ಅವರು. ಇವತ್ತು ಕೇವಲ ಏನಿಲ್ಲ, ಒಬ್ಬ ದಲಿತ, ಒಬ್ಬ ಆದಿವಾಸಿ ಮಂತ್ರಿಯಾಗಿದ್ದಾನೆ, ಇವ್ರನ್ನ ತೆಗಿಬೇಕು ಅನ್ನುವಂಥ ವಿಚಾರದಿಂದ ಇವತ್ತು ವಿರೋಧ ಪಕ್ಷದ ನಾಯಕರು ಇವತ್ತು ನಮ್ಮ ಸದನದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜ ಕೂಡ, ಅಖಂಡ ವಾಲ್ಮೀಕಿಯ ಕರ್ನಾಟಕ ಸಮಾಜ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ. ಸುಮ್ಮನೆ ಬಿಡಲ್ಲ. ನಮ್ಮ ಸಮಾಜ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಬಹಳ ಶಕ್ತಿವಂತವಾಗಿದೆ. ಇವತ್ತು ಅವ್ರು ನೋಡ್ತಾ ಇದ್ದಾರೆ ಇದನ್ನ, ಯಾವ ರೀತಿ ಒಬ್ಬ ದಲಿತನ ಮೇಲೆ ಬಿಜೆಪಿ ಗದಾ ಪ್ರಹಾರ ಮಾಡ್ತಾ ಇದೆ, ಯಾವ ರೀತಿ ಒಬ್ಬ ದಲಿತನ ಮೇಲೆ ಇಲ್ಲು ಸಲ್ಲದ ಕಾರಣಗಳನ್ನು ಹೇಳಿ ಅವ್ರನ್ನ ಇಕ್ಕಟ್ಟಿಗೆ ಸಿಲುಸ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ಇವತ್ತು ನಮ್ಮ ಸಮಾಜ ಕೂಡ, ಅಖಂಡ ವಾಲ್ಮೀಕಿಯ ಕರ್ನಾಟಕ ಸಮಾಜ ಇವತ್ತು ನೋಡ್ತಾ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲ ಕೂಡ ಗೊತ್ತಾಗುತ್ತೆ, ಚುನಾವಣೆಗಳು ಬರ್ತವೆ, ಜನತಾ ನ್ಯಾಯಾಲಯಕ್ಕಿಂತ ಯಾವ ನ್ಯಾಯಾಲಯ ದೊಡ್ಡದಲ್ಲ, ಅದರಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಏನಂತೇಳಿ, ನಮ್ಮ ಸಮಾಜ ಯಾವ ರೀತಿ ಕೆಲಸ ಮಾಡುತ್ತೆ ಅಂತೇಳಿ. ನಮ್ಮ ಮುಖ್ಯಮಂತ್ರಿಯವರು ಕೂಡ ಅನೇಕ ಬಾರಿ ಹೇಳಿದ್ದಾರೆ. ಮೊನ್ನೆನೂ ನಮ್ಮ ಪರಿಷತ್ತಲ್ಲಿ ಅವರು ಗಲಾಟೆ ಮಾಡ್ತಾ ಇದ್ರೆ, ಅವ್ರಿಗೆ ಗಲಾಟೆ ಮಾಡುವಂತ ಸಂದರ್ಭದಲ್ಲಿ ಅವ್ರ ಪರಿಷತ್ತಲ್ಲಿ ಬಂದು ಅವರು ಉತ್ತರ ಕೊಡ್ಬೇಕಾರೆ ಅವ್ರು ಹೇಳ್ತಾ ಇದ್ರು, ಮಾಡ್ಕೊಂಡು ಬಂದ್ರೆ ಇವತ್ತು ಆ ಜಾಗಕ್ಕೆ ಹೋಗಿ ಈ ಮನುವಾದಿಗಳು ಹೋಗ್ಬಿಟ್ಟು ಇವತ್ತು ಅಲ್ಲಿ ಆ ಜಾಗವನ್ನ ಶುದ್ಧೀಕರಣ ಮಾಡ್ತಾರಂದ್ರೆ ಇವತ್ತು ನನಗನ್ಸುತ್ತೆ ಇವತ್ತು ಈ ದೇಶದಲ್ಲಿ ಇನ್ನ ವರ್ಣ ಪದ್ಧತಿ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ನಾನು ಇವತ್ತು ಸಂವಿಧಾನದ ಪದ್ಧತಿಯಲ್ಲಿ ಇಲ್ಲ, ನಾವು ವರ್ಣ ಪದ್ಧತಿಯಲ್ಲಿ ಇನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೀವಿ. ಅಂತ ಒಬ್ಬ ನಾಯಕರಿಗೇನೆ ಇವತ್ತು ಒಬ್ಬ ಅತ್ಯಂತ ಹಿರಿಯ ನಾಯಕರು ಮತ್ತು ಪ್ರಧಾನಿಗೆ ಸರಿಸಮಾನವಾಗಿರುವಂತ ನಾಯಕರಿಗೆ ಈ ರೀತಿ ಮಾಡ್ತಾ ಇದ್ದಾರೆ. ಇನ್ನು ನನ್ನ ಮೇಲೆ ಬಿಡ್ತಾರ ಅವರು. ಅಲ್ಲ, ಬಿ ನಾಗೇಂದ್ರ ಅವರು ತಮ್ಮ ಮೇಲೆ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇರುವಂಥ ಆರೋಪವನ್ನು ಅಷ್ಟೇ ಉಲ್ಲೇಖಿಸ್ತಾ ಇಲ್ಲ, ಅದರ ಜೊತೆಗೆ ಅವರು ಒಂದು ಹೊಸ ಪಾಯಿಂಟ್ ಕೂಡ ಹೇಳ್ತಾ ಇದ್ದಾರೆ. ಹೊಸ ಪಾಯಿಂಟ್ ಅಂತ ಹೇಳಿದ್ರೆ ಈಗ ಇಮ್ಮಿಡಿಯೇಟ್ ಪಾಯಿಂಟ್ ಅಂತಲ್ಲ, ಅಂದರೆ ಅವರು ಯಾವ ರೀತಿ ಇಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ, ಯಾವ ರೀತಿ ತಿರುಗೇಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡ್ರು, ಅಂದರೆ ಸಪೋರ್ಟಿವ್ ಆಗಿ ತೆಗೆದುಕೊಂಡ್ರು. ಅದು ತಪ್ಪು ಸರಿ ಅನ್ನುವ ಚರ್ಚೆ ಬೇರೆ ಅಲ್ಲ ರೀ. ನರೇಂದ್ರ ಮೋದಿ ಪ್ರಧಾನಿಯವರಿಗೆ ಸರಿ ಸಮಾನವಾದ ನಾಯಕ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಇದ್ದ ಸ್ಥಳದಲ್ಲಿ ನೀವು ಶುಚಿ ಕಾರ್ಯಕ್ರಮ ಮಾಡ್ತಿರಲ್ಲ, ಸ್ಥಳ ಪರಿಶೀಲನೆ ಏನು ಅಶುಚಿತ್ವ ಆಗ್ಬಿಡುತ್ತಾ, ಗಲೀಜಾಗ್ಬಿಡುತ್ತಾ, ಮಡಿ ಮಾಡೋಕ್ಕೆ ಹೋಗ್ತಿರಲ್ಲ, ಇವರೆಲ್ಲ ಮನುವಾದಿಗಳು, ಕೆಟ್ಟ ಮನಸ್ಥಿತಿಯವರು, ಅವರಿಗೆ ಬಿಡ್ತಾ ಇಲ್ಲ, ನನ್ನನ್ನು ಬಿಡ್ತೀರಾ ಸ್ವಾಮಿ ನೀವು ಅಂತ ಟಾಂಟ್ ಕೊಡ್ತಾ ಇದ್ದಾರೆ ಬಿ ನಾಗೇಂದ್ರ ಅವರು. ಈಗ ಬಿ ನಾಗೇಂದ್ರ ಅವರ ಜೊತೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಜೀವನ್ ಮಾತನಾಡಿದ್ದಾರೆ. ಹಿಂಗಿದೆ ಆ ಮಾತುಕತೆ, ಬನ್ನಿ ನೋಡೋಣ. ಜೊತೆ ಮಾತನಾಡಲಿಕ್ಕೆ ಸಚಿವರಾದಂತಹ ನಾಗೇಂದ್ರ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ.
ಸರ್ ಮೊದಲಿಗೆ ಏನು ವಿಪಕ್ಷಗಳು ಸದನದ ಒಳಗೆ ಹೊರಗಡೆ ನಿಮ್ಮಿಚ್ಚಾರವಾಗಿ ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ಪ್ರಬಲವಾದಂತಹ ಪಟ್ಟಣ ಹಿಡಿದಿರುವಂತದ್ದು ಸರ್. ಈಗಾಗಲೇ ಕೂಡ ವಿನಾಕಾರಣ ನನ್ನ ಮೇಲೆ ಇದೆ ಅಂತದನ್ನ ಸುಳ್ಳು ಆರೋಪವನ್ನು ಹೊರಿಸ್ಕೊಂಡು ಸದನ ನಡೀಲಿಕ್ಕೆ ಇವತ್ತು ಬಿಡ್ತಾ ಇಲ್ಲ, ಚರ್ಚೆಗೂ ಬರ್ತಾ ಇಲ್ಲ, ಬಾವಿಗೂ ಇಳಿತಾ ಇಲ್ಲ. ಈ ರೀತಿಯಾದಂಥ ಕಾರಣಗಳನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ನನಗೆ ಒಬ್ಬ ದಲಿತನ ಮೇಲೆ ಈ ರೀತಿಯಂತ ನೋಡ್ತಾ ಇದ್ರೆ ದಲಿತರನ್ನ ಈ ದೇಶದಲ್ಲಿ ತುಂಬ ಗಂಭೀರವಾದ ಇಕ್ಕಟ್ಟಿಗೆ ಸಿಗಿಸುವಂಥ ಹುನ್ನಾರ ನಡೀತಿದೆ ಅನ್ನುವಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರ್ ಸದನವನ್ನ ಒಂದು ಸರ್ಕಾರ ಕರೆಯೋದು ರಾಜ್ಯದ ಜನರ ಹಿತಕ್ಕಾಗಿ, ಆದ್ರೆ ಇಲ್ಲಿ ಸದನವನ್ನೇ ನಡಲಿಕ್ಕೆ ಬಿಡ್ದಲೇ ಇರುವಂತದ್ದು ವಿಪಕ್ಷಗಳು ಸರ್. ವಿಪಕ್ಷಗಳಿಗೆ ರಾಜ್ಯದ ಜನರ ಮೇಲೆ ಏನು ಕಾಳಜಿ ಇಲ್ವಾ ಈ ಒಂದು ವಿಚಾರದಲ್ಲಿ? 100% ಅವ್ರಿಗೆ ರಾಜ್ಯದ ಹಿತ ಬೇಕಾಗಿಲ್ಲ, ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ಲ, ರಾಜ್ಯದ ರೈತರ ಹಿತ ಬೇಕಾಗಿಲ್ಲ, ಬರಗಾಲ ಪರಿಸ್ಥಿತಿಯನ್ನು ಚರ್ಚೆ ಮಾಡಲಿಕ್ಕೆ ಅವ್ರು ಬರ್ತಾ ಇಲ್ಲ. ಅವರು ವಿನಾಕಾರಣ ಇದು ಇಲ್ಲ ಸಲ್ಲದ ಆರೋಪಗಳನ್ನು ಇಟ್ಕೊಂಡು ಒಂದು ಸುಳ್ಳನ್ನ ಕೋರ್ಟಲ್ಲಿ ಇದೆ ಇವತ್ತು, ಅದನ್ನು ಇಟ್ಕೊಂಡು ಇವತ್ತು ಸದನ ನಡೆಸೋಕೆ ಬಿಡ್ತಾ ಇಲ್ಲ ಅಂದರೆ ಅವರ ಧೋರಣೆ ಹೆಂಗಿದೆ ನೋಡಿ. ಇವರು ನಮ್ಮ ಕರ್ನಾಟಕ ರಾಜ್ಯದ ಜನತೆ ಮೇಲೆ ಯಾವ ರೀತಿಯಾದಂಥ ಉದ್ದೇಶಗಳನ್ನು ಇಟ್ಕೊಂಡಿದ್ದಾರೆ. ಕೇವಲ ರಾಜಕೀಯ, ಈ ಸದನ ನಡೆಸ್ಲಿಕ್ಕೆ ಬಿಡಕೂಡ್ದು ಅನ್ನುವಂಥ ವಿಚಾರವನ್ನು ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ನಮ್ಮ ವಿರೋಧ ಪಕ್ಷದವರು ನಾನು ಮನವಿ ಮಾಡ್ತೀನಿ, ಚರ್ಚೆಗೆ ಬನ್ನಿ ಸ್ವಾಮಿ, ಚರ್ಚೆ ಮಾಡೋಣ ಅಂತ, ಚರ್ಚೆಯಲ್ಲಿ ನಾವು ಪಾಲ್ಗೊಳ್ಳೋಣ ಅಂತ, ಸತ್ಯತೆಗಳನ್ನು ಹೊರಗಿಡೋಣ ಅಂತ, ಬೆಳಕು ಚೆಲ್ಲೋಣ ಅನ್ನೋಂಥ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಕೋರ್ಟಲ್ಲಿ ಇರುವಂಥ ಪ್ರಕರಣಕ್ಕೆ ನಾನು ಆಲ್ರೆಡಿ ಅಪರಾಧಿಯನ್ನು ಆ ರೀತಿಯಾಗಿ ಮಾಡ್ತಾ ಇದ್ದೀರಲ್ಲ, ಇದು ಯಾವ ನ್ಯಾಯ ಸ್ವಾಮಿ? ಸಂವಿಧಾನದ ಹಕ್ಕಲ್ಲಿ ನನಗೆ ಕೊಟ್ಟಿದೆ, ಫಂಡಮೆಂಟಲ್ ರೈಟ್ ಇದೆ ನನಗೆ. ಬೇಲ್ ತೊಗೊಂಡು ಬಂದಿದ್ದೀವಿ. ಎಷ್ಟು ಜನದ ಮೇಲೆ ಬೇಲಲ್ಲಿ ಇದ್ದಾರೆ, ಎಷ್ಟು ಜನ ಮೇಲೆ ಗಂಭೀರವಾದಂಥ ಪ್ರಕರಣಗಳಿದ್ದಾವೆ. ಇವತ್ತೆಲ್ಲ ದೇಶದಲ್ಲೆಲ್ಲ ನಾವು ನೋಡ್ತಾ ಇದೀವಲ್ಲ, 336 ಜನದಲ್ಲಿ 126 ಜನದ ಮೇಲೆ ಗಂಭೀರವಾದಂಥ ಪ್ರಕರಣಗಳಿದ್ದಾವೆ. BJPಯ ಆಡಳಿತ ಪಕ್ಷದಲ್ಲಿ ಇರುವಂಥವ್ರು, BJPಯ ರೂಲಿಂಗ್ ಇರುವಂಥವ್ರು 336 ಜನ ಮಂತ್ರಿಗಳಿದ್ದಾರೆ. ಅದರಲ್ಲಿ 126 ಜನ ಕೇಂದ್ರ ಮಂತ್ರಿಗಳ ಸಮೇತ 126 ಜನದ ಮೇಲೆ ಗಂಭೀರವಾದ ಪ್ರಕರಣಗಳಿದ್ದಾವೆ. ಅವ್ರು ನನ್ನ ಏನು ರಾಜೀನಾಮೆ ಕೇಳೋ ನೈತಿಕ ಹಕ್ಕು ಅವ್ರಿಗಿಲ್ಲ. ನಿಗಮದ ಹಣವನ್ನ ನೀವು ಹೈಕಮಾಂಡ್ಗೆ ಕೊಟ್ಟಿದ್ದೀರಾ, ಜೊತೆಗೆ ಈ ಬಾರಿ ಬ್ಲಾಕ್ ಮೇಲ್ ಮಾಡಿ ಒಂದು ಸಚಿವ ಸ್ಥಾನವನ್ನ ಗಿಟ್ಸ್ಕೊಂಡಿದ್ದೀರಾ ಅನ್ನೋ ಒಂದು ಮಾತು. ಯಾಕೆ ಹೋಗುದು ಸ್ವಾಮಿ? ಹೆಂಗ ಹೈಕಮಾಂಡ್ಗೆ 184 ಕೋಟಿ ನಾವು ಮತ್ತೆ ಪೂರ್ಣ ಪ್ರಮಾಣದಲ್ಲಿ ನಾವು ಹಿಂಪಡೆದಿದ್ದೀವಿ ಗೊತ್ತಾ? 100% ನಾವು ಹಿಂಪಡೆದಿದ್ದೀವಿ. ಅದು ನಿಗಮಕ್ಕೂ ಟ್ರಾನ್ಸ್ಫರ್ ಆಗ್ತಾ ಇದೆ, ಕೋರ್ಟಲ್ಲಿ ಇದೆ, ಕೋರ್ಟಿಂದ ನಾವು ಅದನ್ನು ಬಿಟ್ಕೊಡು ತಗೊಂಡೋಗಿ ಅಂತ ಹೇಳಿದ್ದಾರೆ. ಇನ್ನು ಯಾವ ಹೈಕಮಾಂಡ್ ಕೊಡ್ತೀವಿ ಸ್ವಾಮಿ? ಹಂಗಾದ್ರೆ ರಾಮನ ಉಂಡಿಯಲ್ಲಿ ಕದ್ದಿದ್ದಂಥವ್ರು ಪ್ರಧಾನಮಂತ್ರಿಗೆ ಹೋಗಿದೆ ಅಂತ ಹೇಳ್ಬೇಕಾ ನಾವು? ಇಡೀ ದೇಶಕ್ಕೆ ಗೊತ್ತು ಅದು ಯಾರಿಗೋಗಿದೆ ಅಂತೇಳಿ, ಇಡೀ ದೇಶದ ಯುವಜನತೆಗೆ ಗೊತ್ತು ಯಾರಿಗೋಗಿದೆ ಅಂತೇಳಿ. ಸರ್ ಜೊತೆಗೆ ನಾಗೇಂದ್ರ ಅವರು ಈ ಒಂದು ಬಾರಿ ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ ಪ್ರಬಲವಾದಂತಹ ಆಪೋಸಿಷನ್ ಪಾರ್ಟಿನ ಎದುರಿಸ್ತೀರಾ ಸರ್ ಸದನದೊಳಗಡೆ? 100% ನನ್ನ ಸತ್ಯತೆಯನ್ನು ಹೇಳಲಿಕ್ಕೆ ಯಾವುದೇ ಒಂದು ಅಂಜಿಕೆ ಇಲ್ಲ, ಭಯ ಇಲ್ಲ. ಅವ್ರಿಗೆ ಹೇಳ್ತೀನಿ, ಅವ್ರು ಯಾವುದೋ ED CBI ಚಾರ್ಜ್ ಶೀಟ್ಗಳನ್ನು ಇಟ್ಕೊಂಡು ಮಾಡೋದಲ್ಲ. ನಮ್ಮ ತನಿಖಾ ಸಂಸ್ಥೆಗಳು ಏನು ಮಾಡಿದೆ ಇವತ್ತು? ಹಂಗಾದ್ರೆ SIT ಮತ್ತು ಅಲ್ಲಿ ರಚನೆ ಮಾಡಿ ರಾಮನ ಉಂಡಿಯಲ್ಲಿ ರಚನೆ ಮಾಡಿದ್ದೆ ಅಲ್ಲಿರುವಂಥ ಸ್ಥಳೀಯ ಪೊಲೀಸರ ಮೇಲೆ ಅಪನಂಬಿಕೆ ಮಾಡ್ಕೋಬೇಕಾ? ನಂಬಬೇಕಲ್ಲ ಅವರು. ಅದನ್ನು ಬಿಟ್ಟು ಯಾವುದೋ ಒಂದು ರಾಜಕೀಯ ಪ್ರಭಾವಕ್ಕೆ ಒಳಗಾಗಿರುವಂಥ ಸಂಸ್ಥೆಗಳನ್ನು ತೆಗೆದುಕೊಂಡು ಬಂದು ನನ್ನ ಮೇಲೆ ವಿನಾಕಾರಣ ಮಾತಾಡಿದ್ರೆ ಹೆಂಗ್ ಸ್ವಾಮಿ? ಇದೆಲ್ಲ ಹಾಸ್ಯಾಸ್ಪದ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ದಯಮಾಡಿ ಮನವಿ ಮಾಡ್ತೀನಿ, ಕೈ ಜೋಡಿಸಿ ಮನವಿ ಮಾಡ್ತೀನಿ, ಚರ್ಚೆಗೆ ಬನ್ನಿ, ಅವಕಾಶ ಕೊಡಿ, ನನ್ನ ವಿಚಾರವನ್ನು ನಾನು ಹೇಳಲಿಕ್ಕೆ ನನಗೆ ಅವಕಾಶ ಕೊಡಿ ಅನ್ನುವಂಥ ವಿಚಾರವನ್ನು. ಕೊನೆಯದಾಗಿ ಸರ್, ಪ್ರಾಸಿಕ್ಯೂಷನ್ ಕೊಟ್ಟಿರುವಂಥದ್ದು ಸರ್ ಮತ್ತೆ ರಾಜ್ಯಪಾಲ, ಅದೆಲ್ಲ ಒಂದು ಪ್ರೋಸೆಸ್ ಇರುತ್ತೆ. ಆಲ್ರೆಡಿ ಅದ್ರ ಮೇಲೆ ನಾನು ಬೇಲ್ ತೊಗೊಂಡಿದ್ದೀನಿ, ಬೇಲ್ ಮೇಲೆ ಇದ್ದೀನಿ. ಅದೆಲ್ಲ ಪ್ರಾಸೆಸ್ಸಲ್ಲಿ ಇದ್ದಾಗ ಅದನ್ನೆಲ್ಲ ಕೂಡ ಯಾವ ರೀತಿ ಅದನ್ನ ಮಾಡ್ಕೊಂಡಿರ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವ ನಾಗೇಂದ್ರ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ನಿಮ್ಮ ಜೊತೆ ಮಾತನಾಡಿ ಓಕೆ, ವಿ ನಾಗೇಂದ್ರ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದರು. ಕರೆಕ್ಟು. ಈಗ ಅವ್ರಿಗೆ ಅವ್ರದ್ದೇ ಆದಂಥ ಹಕ್ಕಿದೆ, ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ, ಮಾತನಾಡಿದ್ದಾರೆ. ಹೌದು, ನಾನೀಗ ಆರೋಪಿ ಸ್ಥಾನದಲ್ಲಿದ್ದೀನಿ, ನಿಜ. ಸತ್ಯಾಸತ್ಯತೆ ಏನು ಅನ್ನೋದು ನಾನು ಯಾಕೆ ಹಿಂಜರಿಲಿ? ಕೋರ್ಟಲ್ಲಿ ನಿರ್ಧಾರ ಆಗುತ್ತೆ. ಹಾಗಂತ ನಾನು ಮಂತ್ರಿ ಆಗಬಾರ್ದು ಅಂತ ರೂಲ್ಸ್ ಇದೆಯಾ ಅನ್ನೋ ಮಾತನ್ನು ಹೇಳಿದರು. ಅದರ ಜೊತೆಗೆ ಓಕೆ, ದಟ್ಸ್ ಲೆಫ್ಟ್ ಟು ಹಿಮ್. ಮತ್ತೊಂದು ಮಾತನ್ನು ಹೇಳ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಆಮೇಲೆ ಅಯೋಧ್ಯೆಯಲ್ಲಿ ರಾಮನ ಹುಂಡಿಯಲ್ಲಿ ಹಿಂಗೆ ಕಳುವಾಯಿತು, ಯಾವ ರೀತಿಯಲ್ಲಿ ಚೋರಿ ಆಯಿತು, ಕಾಣಿಕೆ ಅಮೌಂಟು, ದೇಣಿಗೆ ದುಡ್ಡು ಅಂತ. ಇಡೀ ದೇಶದ ಜನತೆ ಗೊತ್ತಿದೆ ಎಲ್ಲಿ ಹೋಯಿತು ಅಂತ. ನಿಜ ಸ್ವಾಮಿ, ಗೊತ್ತಿಲ್ಲ. ನೀವು ಸುಮ್ಮನೆ ಏನೋ ಕಮೆಂಟ್ ಪಾಸ್ ಮಾಡಬೇಕು ಅಂತ ಮಾಡೋಕ್ಕೆ ಹೋಗ್ಬಿಡಿ. ನೀವು ಬೇರೆ ಇಲ್ಲಿಯ ವಿಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ ಉತ್ತರ ಕೊಡಬೇಕಾ? ನೋಡ್ರಿ, ನಾನು ಅಪರಾಧಿ ಅಲ್ಲ, ಬೇಲ್ ಮೇಲೆ ಇದ್ದೀನಿ, ಜಾಮೀನು ಮೇಲೆ ಇದ್ದೀನಿ, ನಾನೇನು ಸಚಿವ ಆಗಬಾರ್ದು ಅಂತಿಲ್ಲ, ಅದಕ್ಕೆ ನೀವು ಸಮರ್ಥನೆ ಕೊಡ್ತೀರಾ? ಕೊಡಿ. ಅದ್ರ ಜೊತೆಗೆ ದೇಶದ ಜನತೆಗೆಲ್ಲ ಗೊತ್ತಿದೆ, ನಮಗೆ ಗೊತ್ತಿಲ್ಲ. ಸುಮ್ಮನೆ ಕಮೆಂಟ್ ಪಾಸ್ ಮಾಡಬೇಡಿ. ಓಕೆ, ದಟ್ ಈಸ್ ದ ಪಾಯಿಂಟ್. ಎಲ್ಲರೂ ನಿಮ್ಮ ಸಂರಕ್ಷಣೆಗೆ, ಸುರಕ್ಷತೆಗೆ, ನಿಮ್ಮ ಸ್ವಾರ್ಥಕ್ಕೆ ನಮ್ಮನ್ನೆಲ್ಲ ಎಳಿಬೇಡಿ, ನಮ್ಮ ಜನರನ್ನ ಎಳಿಬೇಡಿ ಅನ್ನೋದು ನಿಮ್ಮ ಹತ್ರ ಮನವಿ. ಓಕೆ, ನೀವು ಅದೇನು ಫೈಟ್ ಮಾಡ್ಕೊಳ್ತೀರಾ ಮಾಡಿ, ಯು ಹ್ಯಾವ್ ರೈಟ್. ಓಕೆ.